Hello everybody, this is Divya Shri. Welcome to Literary Canon. In this video, we are going to discuss about learning theories from teaching aptitude. Without further ado, let's start the class. Yes. So learning theories ಬಗ್ಗೆ ನೋಡ್ಕೊಂತ ಹೋಗೋಣ. Definitely they are asking for both UGC NET and KSET ಅಲ್ಲಿ ಕೇಳ್ತಾರೆ questions ಅನ್ನ. So we are going to discuss about different types of learning theories. First one ಬಂದ್ಬಿಟ್ಟು behaviorist school of thought ಅಂತ ಹೇಳ್ತೀವಿ. behaviorist school of thought developed in 1900 ಅಲ್ಲಿ ಈ ಒಂದು behaviorist school of thought ಅನ್ನ ಏನ್ ಮಾಡ್ತಾರೆ ಡೆವಲಪ್ ಮಾಡ್ತಾರೆ. ಇದೇನಂತಂದ್ರೆ ಲರ್ನಿಂಗ್ ಮೀನ್ಸ್ ಚೇಂಜಸ್ ಇನ್ ಬಿಹೇವಿಯರ್ ಆಸ್ ಅ ರಿಸಲ್ಟ್ ಆಫ್ ಸ್ಟಿಮ್ಯುಲೈ ಫ್ರಮ್ ಎನ್ವಿರಾನ್ಮೆಂಟ್ ಅಂಡ್ ರೆಸ್ಪಾನ್ಸ್ ಫ್ರಮ್ ದ ಇಂಡಿವಿಜುವಲ್. ಸಚ್ ಚೇಂಜಸ್ ಹ್ಯಾಪನ್ ಥ್ರೂ ರಿವಾರ್ಡ್ ಅಂಡ್ ಪನಿಷ್ಮೆಂಟ್. ಇಲ್ಲಿ ಲರ್ನಿಂಗ್ ಅಂತಂದ್ರೆ ಏನು, ಚೇಂಜಸ್ ಇನ್ ದ ಬಿಹೇವಿಯರ್ ಅಲ್ವಾ. ಟೀಚಿಂಗ್ ಅಂತಂದ್ರೆ ಏನು, ಚೇಂಜಸ್ ಇನ್ ದ ಬಿಹೇವಿಯರ್, ನಮ್ಮ ನಡವಳಿಕೆಗಳನ್ನ ಚೇಂಜ್ ಮಾಡುವಂಥದ್ದು. ಲರ್ನಿಂಗ್ ಅಂದ್ರೂ ಅದೇನೆ, ಚೇಂಜಸ್ ಇನ್ ದ ಬಿಹೇವಿಯರ್. ಹೇಗೆ? ಆಸ್ ಅ ರಿಸಲ್ಟ್ ಆಫ್ ಸ್ಟಿಮ್ಯುಲೈ. ಸ್ಟಿಮ್ಯುಲೈ ಅಂತಂದ್ರೆ ಏನು, ಬೇಸಿಕಲಿ ಪ್ರಚೋದನೆ ಆಯ್ತಾ. ಸ್ಟಿಮ್ಯುಲೈ ಅಂದ್ರೆ ಕನ್ನಡದಲ್ಲಿ ಪ್ರಚೋದನೆ ಅಂತ ಹೇಳ್ತೀವಿ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ರೆಸ್ಪಾನ್ಸ್ ಅಂದ್ರೆ ಪ್ರತಿಕ್ರಿಯೆ ಫ್ರಮ್ ದ ಇಂಡಿವಿಜುವಲ್ ಅಲ್ವಾ. ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಕೆಲವೊಂದು ವಿಷಯಗಳು ಪ್ರಚೋದನೆ ಮಾಡ್ತಾ ಇರ್ತವೆ, ಅದಕ್ಕೆ ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದಿದೆಯಲ್ಲ. ಸೊ ದಾಟ್ಸ್ ಬೇಸಿಕಲಿ ಬಿಹೇವಿಯರ್ ಸ್ಕೂಲ್ ಆಫ್ ಥಾಟ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಆ ತರ ನಾವು ಲರ್ನಿಂಗ್ ಅಂತಂದ್ರೆ ನಮ್ಮ ಬಿಹೇವಿಯರ್ ಮಾಡಿಫಿಕೇಶನ್ ಅಂತಾನು ಕೂಡ ಹೇಳ್ತೀವಿ. ಸಚ್ ಚೇಂಜಸ್ ಹ್ಯಾಪನ್ ಟು ರಿವಾರ್ಡ್ ಅಂಡ್ ಪನಿಷ್ಮೆಂಟ್ ಆಯ್ತಾ. ನಾವು ಹೇಗೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದ್ ಮಗು ಒಬ್ಬ ಕುರುಡ ಅಂತ ಅನ್ಕೊಳ್ಳೋಣ, ಅವರನ್ನ ರೋಡ್ ದಾಟೋದಕ್ಕೆ ಹೆಲ್ಪ್ ಮಾಡ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ, ರಿವಾರ್ಡ್ ಕೊಡ್ತೀವಿ ಮಗುಗೆ ಅಲ್ವಾ. ವೆರಿ ಗುಡ್, ಕೀಪ್ ಇಟ್ ಅಪ್ ಅಂತ ಹೇಳ್ಬಿಟ್ಟು. ಅದೇ ಫಾರ್ ಎಕ್ಸಾಂಪಲ್ ಒಂದ್ ಮಗು ಯಾವ್ದೋ ಕಾರ್ ನಿಲ್ಸಿದ್ದಾರೆ, ಆ ಕಾರಿಗೆ ತಗೊಂಡೋಗಿ ಏನ್ ಮಾಡುತ್ತೆ, ಕಲ್ಲನ್ನ ಎಸೆಯುತ್ತೆ. ಸೊ ಆವಾಗ ನಾವೇನ್ ಮಾಡ್ತೀವಿ, ಪನಿಷ್ಮೆಂಟ್ ಕೊಡ್ತೀವಿ. ಸೊ ಇದು ಹೇಗೆ ಅಂತಂದ್ರೆ ಬಿಹೇವಿಯರ್ ಮಾಡಿಫಿಕೇಶನ್ ಆಗೋದು ರಿವಾರ್ಡ್ ಮತ್ತೆ ಪನಿಷ್ಮೆಂಟ್ ಮೇಲೆ ನಿಂತಿರುತ್ತೆ. ಸೊ ಇದನ್ನ ಬಿಹೇವಿಯರ್ ಸ್ಕೂಲ್ ಆಫ್ ಥಾಟ್ ಅಂತ ಹೇಳ್ತೀವಿ. ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಯೂಸಿಂಗ್ ರಿವ್ಯೂ ಅಂಡ್ ಫೀಡ್ಬ್ಯಾಕ್. ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಅಂತಂದ್ರೇನು, ನಡವಳಿಕೆಯನ್ನ ಪ್ರೋತ್ಸಾಹ ಮಾಡೋದಕ್ಕೆ ವಿಮರ್ಶೆ ಅಂದ್ರೆ ರಿವ್ಯೂ ಅಂದ್ರೆ ವಿಮರ್ಶೆ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನ್ ಮಾಡ್ತೀವಿ ಅಂತಂದ್ರೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಹೋಗೋದು. ಫೀಡ್ಬ್ಯಾಕ್ ಅಂದ್ರೆ ಪ್ರತಿಕ್ರಿಯೆ ಕೊಡ್ತಾ ಹೋಗೋದು. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಬಿಹೇವಿಯರ್ ಸ್ಕೂಲ್ ಆಫ್ ಥಾಟ್ ಅಲ್ಲಿ ಇರುವಂತಹ ಏನು ಕೆಲವೊಂದು ರೀತಿ ನೀತಿಗಳು ಅಂತ ಹೇಳ್ತೀವಲ್ಲ, ಆ ತರ. ನೆಕ್ಸ್ಟ್, ರಿಪಿಟೇಷನ್ ಇಸ್ ಅ ಕೀ. ರಿಪಿಟೇಷನ್ ಅಂದ್ರೆ ಪುನರಾವರ್ತನೆ, ಅದು ಮಾಡುವಂಥದ್ದು ಕೀ ಐಡಿಯಾ ಆಫ್ ಬಿಹೇವಿಯರ್ ಸ್ಕೂಲ್ ಆಫ್ ಥಾಟ್ ಅಂತ ಹೇಳ್ಬೋದು. ಥರ್ಡ್ ಒನ್, ಮೋಟಿವೇಶನ್ ಥ್ರೂ ರಿವಾರ್ಡ್ಸ್. ಅಲ್ಲ, ನಾವು ಬಹುಮಾನ ಕೊಡ್ತಾ ಇದ್ದಾಗ ಮಗು ಏನಾಗುತ್ತೆ, ಮೋಟಿವೇಟ್ ಆಗ್ತಾ ಹೋಗುತ್ತೆ ಅಲ್ವಾ. ಪ್ರೋತ್ಸಾಹ ಕೊಡ್ಬೋದು. ನಾವು ಒಂದು ಪ್ರೈಸ್ ಕೊಡೋದ್ರಿಂದ ಮಗುಗೆ ಪ್ರೋತ್ಸಾಹ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ಮೋಟಿವೇಶನ್. ಇಂಟಿಗ್ರೇಷನ್ ಆಫ್ ಸೋಷಿಯಲ್ ಲರ್ನಿಂಗ್. ಸೋಷಿಯಲ್ ಲರ್ನಿಂಗ್ ಥಿಯರಿಯನ್ನ ಮತ್ತೆ ನೋಡೋಣ, ಡಿಸ್ಕಸ್ ಮಾಡೋಣ. ಈ ಬಿಹೇವಿಯರ್ ಸ್ಕೂಲ್ ಆಫ್ ಥಾಟ್ ಅನ್ನು ನಾವು ಇಂಟಿಗ್ರೇಟ್ ಮಾಡುವಂಥದ್ದು ಸೋಷಿಯಲ್ ಲರ್ನಿಂಗ್ ಥಿಯರಿ ಜೊತೆ ಅಂತ ಹೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಬಿಹೇವಿಯರ್ ಸ್ಕೂಲ್ ಆಫ್ ಥಾಟ್ ಅಲ್ಲಿ ಯಾರು ಬರ್ತಾರೆ ಅಂತಂದ್ರೆ, ಫಸ್ಟ್ E.L. ಥಾರ್ನ್ಡೈಕ್ ಬರ್ತಾರೆ. ಹಿ ಹ್ಯಾಡ್ ಟೂ ಪರ್ಸ್ಪೆಕ್ಟಿವ್. ಒಂದು ಹೇಳ್ತಾರೆ, ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್ ಈಸ್ ರಿಇನ್ಫೋರ್ಸ್ಡ್ ಬೈ ದ ಪಾಸಿಟಿವ್ ರಿವಾರ್ಡ್. ಈಗ ಏನಂತ ಅಂದ್ರೆ, ಈಗ ಒಂದು ಪ್ರತಿಕ್ರಿಯೆ ಕೊಡ್ತೀವಿ, ಒಂದು ಪ್ರಚೋದನೆ ಆಗ್ತಾ ಇರತ್ತೆ, ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡ್ತೀವಿ. ಅದೇನಾಗುತ್ತೆ, ಅದು ಹೇಗೆ ಬೆಳ್ಕೊಂತ ಹೋಗುತ್ತೆ ಅಂತಂದ್ರೆ, ನಾವು ಒಂದು ರಿವಾರ್ಡ್ ಕೊಡೋದ್ರಿಂದ. ಕರೆಕ್ಟ್ ಅಲ್ವಾ. ರಿವಾರ್ಡ್ ಅಂತಂದ್ರೇನು, ಬಹುಮಾನ ಕೊಡೋದು ಅಂತ ಅನ್ಕೊಳ್ಳೋಣ. ಸೊ ಅದ್ರ ಕೊಡ್ತಾ ಹೋದ್ರೆ, ಅಥವಾ ನಾವು ಅವ್ರನ್ನ ಪ್ರೋತ್ಸಾಹ ಮಾಡ್ತಾ ಹೋದ್ರೆ, ಸೊ ಮಗು ಏನ್ ಮಾಡುತ್ತೆ, ಅದನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅದೇ ನಾವು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗೆ ನಾವು ಏನಾದ್ರೂ ಫಾರ್ ಎಕ್ಸಾಂಪಲ್ ಶಿಕ್ಷೆ ಕೊಟ್ರೆ ಅದು ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗಲ್ಲ. ಸೊ ಈ ರೆಸ್ಪಾನ್ಸ್ ಸ್ಟಿಮ್ಯುಲಸ್ ಇಸ್ ರಿಇನ್ಫೋರ್ಸ್ಡ್ ಬೈ ಎಕ್ಸರ್ಸೈಸ್ ಅಂಡ್ ರಿಪಿಟೇಷನ್. ಪುನಃ ಅದನ್ನ ರಿಪೀಟ್ ಮಾಡ್ತಾ ಈಗ ರೈಮ್ಸ್ ಅನ್ನು ಹೇಳ್ಕೊಡ್ತೀವಿ ನಾವು ಮಗುಗೆ. ಒಂದ್ಸರಿ ರೈಮ್ಸ್ ಹೇಳ್ಕೊಡ್ತೀವಿ, 2 ಸರಿ ಹೇಳ್ಕೊಡ್ತೀವಿ, 3ನೇ ಸರಿ ಹೇಳ್ಕೊಡ್ತೀವಿ. ಈಗ ಕಂಟಿನ್ಯೂ ರೈಮ್ಸ್ ಅನ್ನ ನಾವು ರಿಪೀಟ್ ಮಾಡಿ ಮಗುಗೆ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಯಾವಾಗ ಎಕ್ಸಾಮ್ ಬಂದಾಗ ರೈಮ್ಸ್ ಹೇಳಿ ಅಂತ ಹೇಳಿದಾಗ ತಟ್ ಅಂತ ಮಕ್ಕಳು ಹೇಳ್ತಾರೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ, E.L. ಥಾರ್ನ್ಡೈಕ್ ನ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್ ಇಸ್ ರಿಇನ್ಫೋರ್ಸ್ಡ್ ಬೈ ಎಕ್ಸರ್ಸೈಸ್ ರಿಪಿಟೇಷನ್ ಅಂತ ಎಕ್ಸರ್ಸೈಸ್ ಮಾಡೋದ್ರಿಂದ ಈ ಒಂದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಏನಿದೆ ನಡೀತಾ ಇರುತ್ತೆ ರಿಪೀಟ್ ಮಾಡೋದ್ರಿಂದ. ಆಯ್ತಾ. 3 ಮೇನ್ ಲಾಸ್ ಆಫ್ ಲರ್ನಿಂಗ್ ಯಾವ್ಯಾವುದು? ಒಂದು ಲಾ ಆಫ್ ರೆಡಿನೆಸ್, ಲಾ ಆಫ್ ಎಕ್ಸರ್ಸೈಸ್, ಲಾ ಆಫ್ ಇಫೆಕ್ಟ್. ಲಾ ಆಫ್ ರೆಡಿನೆಸ್ ಅಂತಂದ್ರೇನು, ಲರ್ನಿಂಗ್ ಇಸ್ ಮೋರ್ ಇಫೆಕ್ಟಿವ್ ವೆನ್ ಅ ಪರ್ಸನ್ ಇಸ್ ಪ್ರಿಪೇರ್ ಟು ಲರ್ನ್ ಅಲ್ವಾ. ಈಗ ನಾವು ಒಂದು ಕಲಿಸ್ತಿದೀವಿ, ರೈಮ್ಸ್ ಕಲಿಸ್ತಿದೀವಿ, ಅಥವಾ ನಾವು ಒಂದು ಮಗುನ ಡಾನ್ಸ್ ಕ್ಲಾಸಿಗೆ ಕಲಿಸ್ತಿದೀವಿ ಅಂತಂದ್ರೆ, ಮಗುಗೆ ಬೇಸಿಕಲಿ ಏನಿರ್ಬೇಕು ಅಂತಂದ್ರೆ ಪ್ರಿಪೇರ್ ಇರಬೇಕು. ನಾನು ಡಾನ್ಸ್ ಕಲಿಯೋದಕ್ಕೆ ನಂಗೆ ಇಷ್ಟ ಇದೆ, ಅಥವಾ ಮಗು
ಆ ಒಂದು ಈಗ ರೈಮ್ಸ್ ಕಲಿಯೋದಕ್ಕೆ ಮಗುಗ ಒಂದಿಷ್ಟು ಏಜ್ ಅಂತ ಇರುತ್ತೆ, ಆ ಏಜ್ ಅಲ್ಲಿ ಮಾತ್ರ ಕಲಿಯೋದು. ಈಗ ಹುಟ್ಟಿದ ಮಗುಗೆ ರೈಮ್ಸ್ ಹೇಳ್ಕೊಡಕ್ಕಾಗತ್ತಾ? ನಾವು ಹಾಡು ಹೇಳ್ಬೋದು, ಅದು ಕೇಳ್ಬೋದು. ಬಟ್ ಅದೇ ನಾವು ಒಂದು ಸ್ಕೂಲಿಗೆ ಹೋದಾಗ ಮಗು ರೆಡಿ ಇರ್ಬೇಕು, ರೆಡಿ ಇದ್ದಾಗ ಮಾತ್ರ ನಾವೇನ್ ಮಾಡ್ಬೋದು, ಕಲಿಕೆಯನ್ನ ಪ್ರಾರಂಭ ಮಾಡ್ಬೋದು, ಇಲ್ಲಾಂದ್ರೆ ಮಾಡೋದಕ್ಕಾಗಲ್ಲ. ರೆಡಿನೆಸ್ ಫೆಸಿಲಿಟೇಟ್ ಸ್ಟ್ರೆಂಥನಿಂಗ್ ದ ಕನೆಕ್ಷನ್ ಅಲ್ವಾ. ನಾವು ರೆಡಿ ಆದಾಗ ಸ್ಟ್ರೆಂತ್ ಆಗತ್ತೆ, ಅದು ಕರೆಕ್ಟ್ ಸ್ಟ್ರೆಂಥನ್ ಆಗುತ್ತೆ. ನಾವ್ ಯಾವ್ದೇ ಹೇಳ್ಕೊಟ್ರು ಮಕ್ಕಳು ತಲೆಯಲ್ಲಿ ಉಳ್ಕೊಂಡಿರುತ್ತೆ. ಸೊ ದಾಟ್ಸ್ ಬೇಸಿಕಲಿ ಲಾ ಆಫ್ ರೆಡಿನೆಸ್. ಲಾ ಆಫ್ ಎಕ್ಸಸೈಸ್ ಅಂದ್ರೇನು? ಪ್ರಾಕ್ಟೀಸ್ ಸ್ಟ್ರೆಂಥನ್ ಲರ್ನಿಂಗ್. ಸೊ ಪ್ರತಿ ಟೈಮಲ್ಲೂ ಏನ್ ಮಾಡೋದು, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗೋದು. ಆಯ್ತಾ, ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ಬೇಕು. ಆವಾಗ ಅದೇನಾಗತ್ತೆ, ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ವೀಕನ್ ಆಗತ್ತೆ. ಓಕೆ ಓಕೆ. ಸೊ ಈಗ ರೆಸ್ಪಾನ್ಸ್ ಫಾಲೋಡ್ ಬೈ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಸ್ಟ್ರೆಂಥನ್. ರೆಸ್ಪಾನ್ಸ್ ಫಾಲೋಡ್ ಬೈ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಸ್ಟ್ರೆಂಥನ್ ಅಂದ್ರೆ ತೃಪ್ತಿಯಿಂದ ಬರುವಂತಹ ಪ್ರತಿಕ್ರಿಯೆ ಇದೆಯಲ್ಲ, ಅದು ಯಾವತ್ತೂ ಸ್ಥಿರ ಆಗಿರುತ್ತೆ. ಅದೇ ನೀವು ತೃಪ್ತಿಯಿಂದ ಬರದೇ ಇರುವಂತಹ ಏನಂತ ಪ್ರತಿಕ್ರಿಯೆ ಇರುತ್ತಲ್ಲ, ಅದು ರಿಪೀಟ್ ಆಗುವಂತ ಸಾಧ್ಯತೆ ತುಂಬಾ ಕಡಿಮೆ ಆಗಿರುತ್ತೆ. ಸೊ ಅದನ್ನ ಏನಂತೀವಿ, ಲಾ ಆಫ್ ಇಫೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಕಂಡೀಷನಿಂಗ್ ಅಲ್ಲಿ 2 ಟೈಪ್ಸ್ ಆಫ್ ಕಂಡೀಷನಿಂಗ್ ಇರುತ್ತೆ. ಒಂದು ಕ್ಲಾಸಿಕಲ್ ಕಂಡೀಷನ್, ಇನ್ನೊಂದು ಆಪರೆಂಟ್ ಕಂಡೀಷನ್. ಕ್ಲಾಸಿಕಲ್ ಕಂಡೀಷನ್ ಅನ್ನ ಫಸ್ಟ್ ಡೆವಲಪ್ ಮಾಡಿದ್ ಯಾರು? ಇವನ್ ಪ್ಯಾವ್ಲಾವ್. ಅವರು ಒಂದು ನಾಯಿಯ ಮೇಲೆ ಪ್ರಯೋಗ ಮಾಡಿರ್ತಾರೆ. ನಾಯಿ ಏನಪ್ಪಾ ಅಂತಂದ್ರೆ ಫಸ್ಟಿಗೆ ಅನ್ನ ತಗೊಂಡು ಇಟ್ಟ ತಕ್ಷಣ ಸಲೈವ ಜನರೇಟ್ ಆಗುತ್ತೆ, ಅದಕ್ಕೆ ಕೂಡಲೇ ಬಂದು ಊಟ ಮಾಡುತ್ತೆ. ಅವ್ರೇನಾದ್ರು ಫಾರ್ ಎಕ್ಸಾಂಪಲ್ ಇವಾನ್ ಪವ್ಲಾವ್ ಏನ್ ಮಾಡ್ತಾರೆ ಅಂತಂದ್ರೆ, ಅನ್ನ ಊಟ ಮಾಡ್ಬೇಕಿದ್ರೆ ಮುಂಚೆ ಗಂಟೆ ಅಲ್ಲಾಡಿಸ್ತಾರೆ, ಅದೇನು ರೆಸ್ಪಾಂಡೇ ಮಾಡಲ್ಲ. ಡ್ಯೂರಿಂಗ್ ಕಂಡೀಷನಿಂಗ್ ಏನ್ ಮಾಡ್ತಾರೆ ಅಂತಂದ್ರೆ, ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಗಂಟೆ ಅಲ್ಲಾಡಿದ ತಕ್ಷಣ ನೀವು ಬಂದು ಊಟ ಮಾಡ್ಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತಾರೆ. ಸೊ ಲಾಸ್ಟಿಗೆ ಆಫ್ಟರ್ ಕಂಡೀಷನಿಂಗ್ ಅಲ್ಲಿ ಏನಾಗುತ್ತೆ, ಗಂಟೆ ಬಡಿಸಿದ ತಕ್ಷಣ ನಾಯಿಗೆ ಸಲೈವ ಜನರೇಟ್ ಆಗತ್ತೆ, ಏನ್ ಮಾಡ್ತಾರೆ, ಓಡಿ ಬಂದು ಊಟ ಮಾಡುತ್ತೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಹೇಳ್ತೀವಿ. ಇಲ್ಲಿ 2 ಸ್ಟಿಮ್ಯುಲೈ ಆರ್ ಲಿಂಕ್ ಟುಗೆದರ್ ಟು ಪ್ರೊಡ್ಯೂಸ್ ಅ ನ್ಯೂ ಲರ್ನ್ಡ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಅಂದ್ರೆ 2 ಪ್ರಚೋದಕಗಳು ಜೋಡಣೆಯಾದಾಗ ಹೊಸ ಕಲಿಕೆ ಅನ್ನೋದು ಹುಟ್ಟುತ್ತೆ. ಆಯ್ತಾ. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ರಿಫ್ಲೆಕ್ಟಿವ್ ಅಥವಾ ಇನ್ವಾಲಂಟರಿ ಲರ್ನಿಂಗ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್, ಆಪರೆಂಟ್ ಕಂಡೀಷನಿಂಗ್. ಆಯ್ತಾ. ಆಪರೆಂಟ್ ಕಂಡೀಷನಿಂಗ್ ಅನ್ನ ಡೆವಲಪ್ ಮಾಡಿದ್ಯಾರು? ಸ್ಕಿನ್ನರ್. ಓಕೆ, ಸ್ಕಿನ್ನರ್ ಡೆವಲಪ್ ಮಾಡ್ತಾರೆ. ಇಲ್ಲಿ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಥ್ರೂ ರೀಇನ್ಫೋರ್ಸ್ಮೆಂಟ್ ಆರ್ ಪನಿಷ್ಮೆಂಟ್. ರೀಇನ್ಫೋರ್ಸ್ಮೆಂಟ್ ಅಂತಂದ್ರೆ ನಾವೀಗ ಒಂದು ರಿವಾರ್ಡ್ ಅನ್ನ ಮಗು ಒಂದು ಏನಂತ ಹೇಳ್ತೀವಿ, ರಿವಾರ್ಡ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಆಫ್ಟರ್ ದ ಬಿಹೇವಿಯರ್. ಅಂದ್ರೆ ಆ ಮಗುನ ಬಿಹೇವಿಯರ್ ಅನ್ನು ನೋಡಿ ನಂತರ ಕೊಡುವಂಥದ್ದು, ಏನನ್ನ ಬಹುಮಾನಗಳನ್ನ ಕೊಡುವಂಥದ್ದು, ಅದನ್ನ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ. ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಥ್ರೂ ರೀಇನ್ಫೋರ್ಸ್ಮೆಂಟ್ ಆಫ್ ಪನಿಷ್ಮೆಂಟ್ ಅಂದ್ರೆ ರಿವಾರ್ಡ್ ಕೊಡೋದ, ಪನಿಷ್ಮೆಂಟ್ ಕೊಡೋದ ಬೇಸ್ಡ್ ಆನ್ ದಟ್ ಏನಂತ ಹೇಳ್ತೀವಿ, ಬೇಸ್ಡ್ ಆನ್ ದ ಏನು ಪ್ರತಿಕ್ರಿಯೆ, ಮಗು ಯಾವ ತರ ಪ್ರತಿಕ್ರಿಯೆ ಕೊಡ್ತೀವಿ ಅನ್ನೋದ್ರ ಮೇಲೆ, ಕೊಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ವಾಲಂಟರಿ ಅಥವಾ ಇನ್ಸ್ಟ್ರೂಮೆಂಟಲ್ ಲರ್ನಿಂಗ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಆಪರೆಂಟ್ ಕಂಡೀಷನಿಂಗ್ ಅಲ್ಲಿ ಸ್ಕಿನ್ನರ್ ಹೇಳ್ತಾರೆ, ಇಲ್ಲಿ ಒಂದು ಇಲಿ ಮೇಲೆ ಪ್ರಯೋಗ ಮಾಡ್ತಾರೆ. ಇಲಿ ಏನ್ ಮಾಡುತ್ತೆ, ಒಂದು ಲಿವರ್ ಮೇಲೆ ಕ್ಲಿಕ್ ಮಾಡುತ್ತೆ. ಕ್ಲಿಕ್ ಮಾಡಿದಾಗ ಗ್ರೀನ್ ಲೈಟ್ ಬರುತ್ತೆ. ಸೊ ಅಲ್ಲಿ ಆಹಾರ ಬರುತ್ತೆ, ಆಹಾರ ತಿನ್ನತ್ತೆ. ಆಯ್ತಾ, ಇದು ಪಾಸಿಟಿವ್. ಆಯ್ತಾ. ಸೊ ಅದೇ ಏನಾಗುತ್ತೆ, ಲಿವರ್ ಮೇಲೆ ಕ್ಲಿಕ್ ಆಗುತ್ತೆ, ರೆಡ್ ಕಲರ್ ಬರುತ್ತೆ, ಅದಕ್ಕೇನೋ ಶಾಕ್ ಬಂದಂಗೆ ಆಗುತ್ತೆ ಅಥವಾ ಅದಕ್ಕೇನೋ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅದೇನಾಗುತ್ತೆ, ಅದು ಏನಾಗುತ್ತೆ, ಮತ್ತೆ ಅದು ತಿನ್ನೋದಕ್ಕೆ ಹೋಗಲ್ಲ. ಅಥವಾ ಏನಂತ ಹೇಳ್ತೀವಿ, ಈಗ ಲಿವರ್ ಮೇಲೆ ಕ್ಲಿಕ್ ಮಾಡಿದಾಗ ರೆಡ್ ಕಲರ್ ಬರುತ್ತೆ, ಸೊ ಆಹಾರ ಏನು ಬರಲ್ಲ. ಸೊ ಗೊತ್ತಾಗತ್ತೆ ಅದಕ್ಕೆ, ಅದನ್ನ ಕ್ಲಿಕ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಸೊ ಅದೇನಾಗುತ್ತೆ, ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗಲ್ಲ. ಸೊ ಅದು ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಅಂತ ಹೇಳ್ತೀವಿ. ಇದು ಆಪರೆಂಟ್ ಕಂಡೀಷನಿಂಗ್ ಅಲ್ಲಿ ಬರುತ್ತೆ. ನೆಕ್ಸ್ಟ್, ಕಾಗ್ನಿಟಿವ್ ಸ್ಕೂಲ್ ಆಫ್ ಥಾಟ್. ಕಾಗ್ನಿಟಿವ್ ಸ್ಕೂಲ್ ಆಫ್ ಥಾಟ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ? ಲೇಟ್ 1950 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಎಕ್ವಿಸಿಷನ್ ಆಫ್ ನಾಲೆಜ್ ಥ್ರೂ ಬ್ರೈನ್. ಆಯ್ತಾ. ಅಂದ್ರೆ ಇಲ್ಲಿ ನಾವು ನಾಲೆಜ್ ಅನ್ನ ಹೆಂಗೆ, ಜ್ಞಾನವನ್ನ ಮೆದುಳಿನ ಮೂಲಕ ಗ್ರಹಿಸುವಂತದ್ದು, ಅದನ್ನ ನಾವೇನಂತ ಹೇಳ್ತೀವಿ, ಕಾಗ್ನಿಟಿವ್ ಸ್ಕೂಲ್ ಆಫ್ ಥಾಟ್ ಅಂತ ಹೇಳ್ತೀವಿ. ದ ಲರ್ನರ್ ಈಸ್ ಅನ್ ಇನ್ಫಾರ್ಮೇಶನ್ ಪ್ರೊಸೆಸರ್ ಹೂ ಅಬ್ಸಾರ್ಬ್ಸ್ ಇನ್ಫಾರ್ಮೇಶನ್, ಅಂಡರ್ಟೇಕ್ಸ್ ಕಾಗ್ನಿಟಿವ್ ಆಪರೇಷನ್ ಆನ್ ಇಟ್ ಅಂಡ್ ಸ್ಟಾಕ್ ಇಸ್ ಇನ್ ದ ಮೆಮೊರಿ. ಇಲ್ಲಿ ಮನುಷ್ಯನ ಮೆದುಳು ಹೇಗೆ ಅಂದ್ರೆ ಕಂಪ್ಯೂಟರ್ ತರ ಪ್ರೊಸೆಸ್ ಮಾಡ್ತಾ ಹೋಗುತ್ತೆ ಇನ್ಫಾರ್ಮೇಶನ್ ಅನ್ನ. ಅದನ್ನ ಏನ್ ಮಾಡುತ್ತೆ, ಕಾಗ್ನಿಟಿವ್ ಆಪರೇಷನ್ ಅಂದ್ರೇನು, ಅರಿವಿನ ಪ್ರಕ್ರಿಯೆ ಅಂತ ಹೇಳ್ತೀವಿ. ಅಂಡ್ ಸ್ಟಾಕ್ ಇನ್ ದ ಮೆಮೊರಿ, ಅದು ಅರ್ಥ ಮಾಡ್ಕೊಂಡು ಅದನ್ನ ಮೆಮೊರಿಯಲ್ಲಿ ಇಟ್ಕೊಳ್ಳುತ್ತೆ ಮಗು ಅಲ್ವಾ. ಇದನ್ನ ಯಾರು, ಬೇಸಿಕಲಿ ಜೀನ್ ಪಿಯಾಜೆ ವರ್ಕ್ ಲಾಟ್ ಆನ್ ಕಾಗ್ನಿಟಿವ್ ಸೈಕಾಲಜಿ ಅಂತ ಹೇಳ್ಬೋದು. ಆಯ್ತಾ. ಪ್ರೋಬಿಂಗ್ ಅಂತಂದ್ರೇನು, ಪ್ರೋಬಿಂಗ್ ಕನ್ನಡದಲ್ಲಿ ಏನಂತ ಹೇಳ್ತೀವಿ, ತನಿಖೆ ಅಂತ ಹೇಳ್ತೀವಿ. ಟೀಚರ್ಸ್ ಕ್ಯಾನ್ ಗಿವ್ ಸ್ಟೂಡೆಂಟ್ಸ್ ಅಪಾರ್ಚುನಿಟಿ ಟು ಆಸ್ಕ್ ಕ್ವೆಶ್ಚನ್ ಅಂಡ್ ಥಿಂಕ್ ಔಟ್ ಅಲೌಡ್. ಆಯ್ತಾ. ಇಲ್ಲಿ ಮಗುಗೆ ಏನ್ ಮಾಡ್ತಾರೆ ಅಂದ್ರೆ, ಅಥವಾ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನ ಕೇಳಲು ಮತ್ತೆ ಜೋರಾಗಿ ಯೋಚನೆ ಮಾಡೋದಕ್ಕೆ ಅವಕಾಶ ಒದಗಿಸುವಂಥದ್ದನ್ನ ಪ್ರೋಬಿಂಗ್ ಅಂತ ಹೇಳ್ತೀವಿ.
Vygotsky, very important. ಇದು ತುಂಬಾ ಸರಿ ಕ್ವೆಶನ್ಸ್ ಕೇಳಿದ್ರೆ PYQ ಅಲ್ಲಿ. Vygotsky claimed that we are born with 4 elementary function. One is attention ಅಂದ್ರೆ ಗಮನ, ಸಂವೇದನೆ ಅಂದ್ರೆ ಸೆನ್ಸೇಷನ್, ಪರ್ಸೆಪ್ಷನ್ ಅಂದ್ರೇನು ಗ್ರಹಿಕೆ, ಮೆಮೊರಿ ಅಂತಂದ್ರೇನು ಸ್ಮರಣೆ. ಇಟ್ಸ್ ವೆರಿ 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 ಇಂಪಾರ್ಟೆಂಟ್, PYQ ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್, ಕನ್ಸ್ಟ್ರಕ್ಟಿವಿಸ್ಟ್ ಸ್ಕೂಲ್ ಆಫ್ ಥಾಟ್. ಓಕೆ, ಕನ್ಸ್ಟ್ರಕ್ಟಿವಿಸ್ಟ್ ಸ್ಕೂಲ್ ಆಫ್ ಥಾಟ್. ಇಲ್ಲಿ ಏನಾಗತ್ತೆ ಅಂತಂದ್ರೆ ಎವ್ರಿ ಒನ್ ಕನ್ಸ್ಟ್ರಕ್ಟ್ ಹಿಸ್ ಆರ್ ಹರ್ ಓನ್ ನಾಲೆಜ್ ಅಂಡ್ ಸ್ಕಿಲ್ಸ್ ಆಸ್ ಅ ರಿಸಲ್ಟ್ ಆಫ್ ಅಂಡರ್ ಗೋಯಿಂಗ್ ಎಕ್ಸ್ಪೀರಿಯನ್ಸಸ್. ಆಯ್ತಾ, ಇಲ್ಲಿ ಏನಾಗತ್ತೆ ಅಂದ್ರೆ ಕಲಿಯುವವರಿದಾರಲ್ಲ, ಮಾಹಿತಿಯನ್ನ ನಿಷ್ಕ್ರಿಯವಾಗಿ ಸ್ವೀಕರಿಸುವ ಬದಲಿಗೆ ಅನುಭವದ ಮೂಲಕ ತಮ್ಮದೇ ಆದ ಜ್ಞಾನವನ್ನ ಸಂಪಾದನೆ ಮಾಡುವಂಥದ್ದು ಅಥವಾ ಕೌಶಲ್ಯಗಳನ್ನ ಏನಂತ ಹೇಳ್ತೀವಿ, ಕಲ್ತ್ಕೊಳ್ಳುವಂಥದ್ದು. ಸೊ ದಿಸ್ ಇಸ್ ಕಾಲ್ಡ್ ಕನ್ಸ್ಟ್ರಕ್ಟಿವಿಸ್ಟ್ ಸ್ಕೂಲ್ ಆಫ್ ಥಾಟ್ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ಡಿಸ್ಕವರಿ ಲರ್ನಿಂಗ್ ಅಂತ ಬರುತ್ತೆ, ಬೇಸ್ಡ್ ಆನ್ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ವಿತ್ ನೋ ಆರ್ ಲಿಟಲ್ ಗೈಡೆನ್ಸ್ ಫ್ರಮ್ ಟೀಚರ್. ಇಲ್ಲಿ ಟೀಚರ್ನ ಯಾವುದೇ ಮಾರ್ಗದರ್ಶನ ಇರಲ್ಲ. ಇದು ಮಗು ಏನ್ ಮಾಡ್ತಾ ಅನ್ನೋದೇ ಆದ ಎಕ್ಸ್ಪೀರಿಯನ್ಸ್ ಮೂಲಕ ಕಲ್ತ್ಕೊಂತ ಹೋಗುತ್ತೆ. ಇಂಟ್ರೊಡ್ಯೂಸ್ಡ್ ಬೈ ಜೆರೋಮ್ ಬರ್ನರ್ ಅಂಡ್ ಈಸ್ ಮೆಥಡ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಇನ್ಕ್ವೈರ್ಡ್ ಬೇಸ್ಡ್ ಇನ್ಸ್ಟ್ರಕ್ಷನ್ ಅಂತ ಕೂಡ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಲೈಡ್. ನೆಕ್ಸ್ಟ್ ಹೇಳ್ತೀವಿ ಟ್ರಾನ್ಸ್ಫಾರ್ಮೇಟಿವ್ ಲರ್ನಿಂಗ್ ಥಿಯರಿ ಅಥವಾ TLT ಅಂತ ಹೇಳ್ತೀವಿ. ಇಟ್ಸ್ ಸಜೆಸ್ಟೆಡ್ ಬೈ ಜಾಕ್ ಮೆಸಿರೋ. ಇಟ್ಸ್ ಫೋಕಸ್ಡ್ ಆನ್ ದ ಐಡಿಯಾ ದಟ್ ಲರ್ನರ್ ಕ್ಯಾನ್ ಅಡ್ಜಸ್ಟ್ ದಿಯರ್ ಥಿಂಕಿಂಗ್ ಬೇಸ್ಡ್ ಆನ್ ನ್ಯೂ ಇನ್ಫಾರ್ಮೇಶನ್. ಅಂದ್ರೆ ಹೊಸ ಮಾಹಿತಿ ಮತ್ತೆ ಅನುಭವದ ಆಧಾರದ ಮೇಲೆ ಕಲಿಯುವವರು ತಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೋಬಹುದು. ಆಯ್ತಾ, ಸೊ ದಟ್ ಈಸ್ ಬೇಸಿಕಲಿ ಟ್ರಾನ್ಸ್ಫಾರ್ಮೇಟಿವ್ ಲರ್ನಿಂಗ್ ಥಿಯರಿ ಅಂತ ಕೇಳಿ ಹೇಳ್ತೀವಿ. ಅಥವಾ ಬದಲಿಸಬಹುದು ಅಥವಾ ಹೊಂದಿಸ್ಕೋಬಹುದು, ಅದು ಕೂಡ ಸರಿ. ನೆಕ್ಸ್ಟ್ ಸೋಷಿಯಲ್ ಲರ್ನಿಂಗ್ ಥಿಯರಿ ಅಂತ ಹೇಳ್ತೀವಿ. ಸೋಷಿಯಲ್ ಲರ್ನಿಂಗ್ ಥಿಯರಿ ಅಂತ ಅದನ್ನ ಯಾರು ಹೇಳ್ತಾರೆ? ಆಲ್ಬರ್ಟ್ ಬಂಡೂರಾ ಹೇಳ್ತಾರೆ. ಅವರು ಒಂದು ಬೋಬೋ ಡಾಲ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. ಇಲ್ಲಿ ಏನಾಗತ್ತೆ ಅಂದ್ರೆ ಒಬ್ಬ ಅಡಲ್ಟ್ ಅಂದ್ರೆ ಒಬ್ಬ ವಯಸ್ಕರು ಹೇಗೆ ಅಗ್ರೆಸಿವ್ಲಿ ಆಕ್ಟ್ ಮಾಡ್ತಾರೆ ಒಂದು ಡಾಲ್ ಮೇಲೆ, ಅಂದ್ರೆ ಎಷ್ಟು ಆಕ್ರಮಣಕಾರಿಯಾಗಿ ವರ್ತನೆ ಮಾಡ್ತಾರೆ ಒಂದು ಡಾಲ್ ಮೇಲೆ, ಗೊಂಬೆ ಮೇಲೆ. ಸೊ ಅದನ್ನ ಮಗು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಆ ಆಕ್ರಮಣಕಾರಿ ವರ್ತನೆಗೆ ರಿವಾರ್ಡ್ ಸಿಗತ್ತಾ ಅಥವಾ ಪನಿಷ್ಮೆಂಟ್ ಸಿಗತ್ತಾ ಅಂತ ಮಗು ನೋಡ್ತಾ ಇರುತ್ತೆ. ರಿವಾರ್ಡ್ ಸಿಕ್ಕರೆ ಮಗು ಅದನ್ನ ರಿಪೀಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಅದಕ್ಕೆ ಪನಿಷ್ಮೆಂಟ್ ಸಿಕ್ತು ಅಂತಂದ್ರೆ ಮಗು ಏನ್ ಮಾಡುತ್ತೆ, ಅದನ್ನ ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗಲ್ಲ. ಅಯ್ಯೋ ಇಲ್ಲಪ್ಪ, ಈ ತರ ಮಾಡಿದ್ರೆ ನನಗೆ ಪೆಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಸೊ ಅದು ಮಾಡೋದಕ್ಕೆ ಹೋಗಲ್ಲ. ಸೊ ಅದನ್ನ ಬೋಬೋ ಡಾಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ದೇರ್ ಆರ್ 4 ಎಲಿಮೆಂಟ್ಸ್ ವಿ ಕ್ಯಾನ್ ಸಿ ದಟ್. ಅಟೆನ್ಷನ್ ಅಂದ್ರೇನು? ಗಮನ ಅಂತ ಹೇಳ್ತೀವಿ. ಇಲ್ಲಿ ಬ್ರಿಂಗ್ ನ್ಯೂ ಆಕ್ಟಿವಿಟೀಸ್ ಟು ಹೆಲ್ಪ್ ಚಿಲ್ಡ್ರನ್ ಫೋಕಸ್. ಅಂದ್ರೆ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಮಗುಗೆ ಚಟುವಟಿಕೆಗಳ ಮೂಲಕ ಮಗುವಿನ ನಡವಳಿಕೆಯನ್ನ ಗಮನ ಹರಿಸ್ತಾ ಹೋಗೋದು ಅಥವಾ ಹೇಗೆ ಪರಿಣಾಮ ಬೀಳುತ್ತೆ ಅನ್ನೋದು ಗಮನ ಹರಿಸ್ತಾ ಹೋಗುವಂಥದ್ದು. ನೆಕ್ಸ್ಟ್ ರಿಟೆನ್ಷನ್ ಅಂತಂದ್ರೇನು? ಇಂಟರ್ನಲೈಸ್ ಇನ್ಫಾರ್ಮೇಶನ್ ಅಂಡ್ ರಿಕಾಲ್ ಇಟ್ ಲೇಟರ್. ಅಂದ್ರೆ ಇಲ್ಲಿ ಮಾಹಿತಿಗಳನ್ನ ಗ್ರಹಿಸುವಂಥದ್ದು ಮತ್ತೆ ಪುನರಾವರ್ತನೆಯನ್ನ ಮಾಡುವಂಥದ್ದು. ನೆಕ್ಸ್ಟ್ ರಿಪ್ರೊಡಕ್ಷನ್ ಅಂತಂದ್ರೇನು? ಹಿಂದೆ ಕಲಿತ ನಡವಳಿಕೆಯನ್ನ ಸೂಕ್ತ ರೀತಿಯಲ್ಲಿ ಯೂಸ್ ಮಾಡುವಂಥದ್ದು. ಅಂದ್ರೆ ಪ್ರೀವಿಯಸ್ಲಿ ಲರ್ನ್ಡ್ ಬಿಹೇವಿಯರ್ ಅಂಡ್ ಅಪ್ರೋಪ್ರಿಯೇಟ್ ವೇ ಟು ಯೂಸ್ ಇಟ್. ಸೊ ಮೋಟಿವೇಶನ್ ಅಂತಂದ್ರೇನು? ರಿವಾರ್ಡ್ ಆರ್ ಪನಿಷ್ ಫಾರ್ ದೇಯರ್ ಆಕ್ಷನ್. ಅಂದ್ರೆ ಕ್ರಿಯೆಗೆ ತಕ್ಕ ಪ್ರತಿಫಲವಂತ ಕೊಡುವಂಥದ್ದು, ಅದು ಶಿಕ್ಷೆ ಕೊಡುವಂಥದ್ದು ಇರ್ಬೋದು ಅಥವಾ ರಿವಾರ್ಡ್ ಕೊಡುವಂಥದ್ದು ಇರ್ಬೋದು. ಸೊ ದಟ್ಸ್ ಬೇಸಿಕಲಿ ಸೋಷಿಯಲ್ ಲರ್ನಿಂಗ್ ಥಿಯರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಥಿಯರಿ ಅಂತ ಹೇಳ್ತೀವಿ, ELT. ಇಟ್ ಈಸ್ ಫೋಕಸಿಂಗ್ ಆನ್ ಲರ್ನಿಂಗ್ ಬೈ ಡೂಯಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಕೆಲಸ ಮಾಡ್ತಾ 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 ಕಲಿಯುವಂಥದ್ದು. ಏನೋ ಪ್ರಾಜೆಕ್ಟ್ ವರ್ಕ್ ಕೊಡ್ತೀವಿ, ಯಾಕೆ ಅಂತಂದ್ರೆ ಮಕ್ಕಳು ಅದನ್ನ ಆ ಪ್ರಾಜೆಕ್ಟ್ ವರ್ಕ್ನ ಮಾಡಿ ಮಾಡಿ ಆ ಒಂದು ಹೊಸ ಕಲಿಕೆಯನ್ನ ಹೊಸ ಕಲಿಕೆಯನ್ನು ಕಲ್ತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಅಲ್ವಾ. ಸೊ ಎನ್ಕರೇಜಸ್ ಸ್ಟೂಡೆಂಟ್ಸ್ ಟು ಲರ್ನ್ ಥ್ರೂ ಎಕ್ಸ್ಪೀರಿಯನ್ಸ್ ದಟ್ ಕ್ಯಾನ್ ಹೆಲ್ಪ್ ದೆಮ್ ರಿಟೈನ್ ಇನ್ಫಾರ್ಮೇಶನ್ ಅಂಡ್ ರಿಕಾಲ್ ಫ್ಯಾಕ್ಟ್ಸ್. ಇಲ್ಲಿ ಮಗುಗೆ ಏನಾಗುತ್ತೆ, ಈ ತರ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಕಲಿಯೋದ್ರ ಮೂಲಕ ಮಗುಗೆ ಏನಾಗುತ್ತೆ ಅಂತಂದ್ರೆ ಆ ಇನ್ಫಾರ್ಮೇಶನ್ ತುಂಬಾ ದಿವಸ ತಲೆ ಒಳಗೆ ಉಳ್ಕೊಳ್ಳುತ್ತೆ ಮತ್ತೆ ರಿಕಾಲ್ ಮಾಡೋದಕ್ಕೂ ಈಸಿ ಆಗತ್ತೆ. ಓಕೆ, ಸೊ ದಿಸ್ ಈಸ್ ಐಡೆಂಟಿಫೈಡ್ ಡೇವಿಡ್ ಕ್ಲಾಬ್ in 1984. There were 4 stages in ELT. Experiential learning ಅಲ್ಲಿ there were 4 stages. ಒಂದು ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಕಾಂಕ್ರೀಟ್ ಅಂದ್ರೆ have information and reinterpret it. Okay, have information and reinterpret it ಅಂತಂದ್ರೆ ಇಲ್ಲಿ ಹೊಸ ಅನುಭವಗಳನ್ನ ಹೊಂದುವಂಥದ್ದು ಮತ್ತೆ ಮರು ವ್ಯಾಖ್ಯಾನ ಮಾಡುವಂಥದ್ದು. ಓಕೆ, ರಿಫ್ಲೆಕ್ಟಿವ್ ಅಬ್ಸರ್ವೇಷನ್ ಅಂತಂದ್ರೇನು? ಇಲ್ಲಿ ರಿಫ್ಲೆಕ್ಟಿಂಗ್ ಆನ್ ದ ಎಕ್ಸ್ಪೀರಿಯನ್ಸ್ ಪರ್ಸನಲಿ. ಓಕೆ, ರಿಫ್ಲೆಕ್ಟಿಂಗ್ ಆನ್ ದ ಎಕ್ಸ್ಪೀರಿಯನ್ಸ್ ಪರ್ಸನಲಿ. ಆಯ್ತಾ, ಅಂದ್ರೆ ಎಕ್ಸ್ಪೀರಿಯನ್ಸ್ ಪರ್ಸನಲಿ
ಓಕೆ, ಅಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಇಸ್ ಕಾಲ್ಡ್ ಅನುಭವವನ್ನ ವೈಯಕ್ತಿಕವಾಗಿ ವಿಮರ್ಶೆ ಮಾಡುವಂಥದ್ದು. ಸೊ ರಿಫ್ಲೆಕ್ಟಿವ್ ಅಬ್ಸರ್ವೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ಕನ್ಸೆಪ್ಚುವಲೈಸೇಷನ್ ಅಂತಂದ್ರೆ ಏನು? ದಟ್ ಮೀನ್ಸ್ ಫಾರ್ಮಿಂಗ್ ನ್ಯೂ ಐಡಿಯಾಸ್ ಆ್ಯಂಡ್ ಮಾಡಿಫೈಯಿಂಗ್ existing abstract concepts. Okay, forming new ideas and modifying existing abstract concept. ಆಯ್ತಾ? ಇಲ್ಲಿ ಏನಾಗುತ್ತೆ ಅಂದ್ರೆ ಹೊಸ ವಿಚಾರಗಳನ್ನ ಕಲಿಯುವಂಥದ್ದು ಮತ್ತೆ ಅಸ್ತಿತ್ವದಲ್ಲಿರುವಂಥ ವಿಚಾರವನ್ನ ಮಾಡಿಫೈ ಮಾಡುವಂಥದ್ದು ಅಥವಾ ಮಾರ್ಪಡಿಸುವಂಥದ್ದು ಅಂತ ಹೇಳ್ತೀವಿ. ನೆಕ್ಸ್ಟ್ ಆಕ್ಟಿವ್ ಎಕ್ಸ್ಪೆರಿಮೆಂಟೇಷನ್ ಅಂತಂದ್ರೇನು? ಅಪ್ಲೈಯಿಂಗ್ ನ್ಯೂ ಐಡಿಯಾ ಟು ದಿ ವರ್ಲ್ಡ್ ಅರೌಂಡ್ ಹಿಮ್. ಓಕೆ, ಸೊ ದಿಸ್ ಇಸ್ ಬೇಸಿಕಲಿ ಏನಂತ ಹೇಳ್ತೀವಿ? ಆಕ್ಟಿವ್ ಎಕ್ಸ್ಪೆರಿಮೆಂಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ಹೊಸ ವಿಚಾರಗಳನ್ನ ತಮ್ಮ ಸುತ್ತಮುತ್ತಲಿನ ಪ್ರಪಂಚಕ್ಕೆ ಅನ್ವಯ ಮಾಡ್ತಾ ಬರೋವಂಥದ್ದು. ಸೊ ದಟ್ಸ್ ಆಕ್ಟಿವ್ ಎಕ್ಸ್ಪೆರಿಮೆಂಟೇಷನ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಕನೆಕ್ಟಿವಿಸಮ್ ಲರ್ನಿಂಗ್ ಥಿಯರಿ, ಲಾಸ್ಟ್ ಲರ್ನಿಂಗ್ ಥಿಯರಿ ಇದು. ಸೊ ಕನೆಕ್ಟಿವಿಸಮ್ ಲರ್ನಿಂಗ್ ಥಿಯರಿಯಲ್ಲಿ ಇಟ್ ಇಸ್ ಫೋಕಸ್ ಆನ್ ದ ಐಡಿಯಾ ದಟ್ ಪೀಪಲ್ ಲರ್ನ್ ಅಂಡ್ ಗ್ರೋ ವೆನ್ ದೇ ಫಾರ್ಮ್ ಕನೆಕ್ಷನ್ ಆಸ್ ಪರ್ ದೇರ್ ರೋಲ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಇನ್ ದ ಸೊಸೈಟಿ. ಇಲ್ಲಿ ಮನುಷ್ಯ ಒಬ್ಬ ವ್ಯಕ್ತಿ ಅನ್ನೋನು ಏನಪ್ಪಾ ಅಂದ್ರೆ ಅವರು ಹೇಗೆ ಕಲಿತಾರೆ, ಹೇಗೆ ಗ್ರೋತ್ ಆಗತ್ತೆ ಅವರದ್ದು ಅಂತಂದ್ರೆ ಕನೆಕ್ಟ್ ಮಾಡೋದ್ರಿಂದ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನ್ ಮಾಡ್ತೀವಿ, ದೂರ ದೂರ ಇರುವಂತ ವ್ಯಕ್ತಿಗಳನ್ನ ನಾವು ಕನೆಕ್ಟ್ ಮಾಡ್ತಾ ಹೋಗ್ತೀವಿ, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಹೋಗ್ತೀವಿ, ಹೊಸ ವಿಚಾರಗಳನ್ನ ನಾವು ತಿಳ್ಕೊಂತಾ ಹೋಗ್ತೀವಿ. ಸೋಷಿಯಲ್ ಮೀಡಿಯಾ ಇಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ್ಯಾಟ್ ಅಲ್ವಾ. ಇಲ್ಲಿ ಈ ಎಜುಕೇಶನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಟೀಚರ್ಸ್ ಏನ್ ಮಾಡ್ತಾರೆ, ಇದನ್ನ ಯುಟಿಲೈಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಈ ಒಂದು ಕನೆಕ್ಟಿವಿಸಮ್ ಅನ್ನ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಟು ಎಕ್ಸೈಟ್ ದ ಸ್ಟೂಡೆಂಟ್ಸ್ ಅಂಡ್ ಹೆಲ್ಪಿಂಗ್ ದೆಮ್ ಟು ಲರ್ನ್. ಎಕ್ಸಾಂಪಲ್ ಯಾವ್ದಂದ್ರೆ ಇ ಲರ್ನಿಂಗ್ ಅಥವಾ ಡಿಜಿಟಲ್ ಲರ್ನಿಂಗ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಲೈಫ್ ಸೈಕಲ್ ಆಫ್ ಬಟರ್ಫ್ಲೈ ಅನ್ನ ನಾನು ಫೋಟೋಗಳ ಮೂಲಕ ತೋರಿಸಬಹುದು. ಮುಂಚೆಲ್ಲ ಟ್ರೆಡಿಷನಲ್ ಟೀಚಿಂಗ್ ಅಲ್ಲಿ ಫೋಟೋಗಳ ಮೂಲಕ ತೋರಿಸ್ತೀವಿ, ಇಲ್ಲ ಡ್ರಾಯಿಂಗ್ ಮಾಡಿ ತೋರಿಸ್ತಾ ಇದ್ರು. ಬಟ್ ಈಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ನಾವು ವಿಡಿಯೋ ಮಾಡಿ ತೋರಿಸೋದ್ರಿಂದ ಮಗುಗೆ ಎಕ್ಸೈಟ್ ಆಗತ್ತೆ ಮತ್ತೆ ತುಂಬಾ ದಿನಗಳ ಕಾಲ ತಲೆಯಲ್ಲಿ ಉಳಿಯುತ್ತೆ. ಸೊ ಹಾಗಾಗಿ ಇದು ಕನೆಕ್ಟಿವಿಸಮ್ ಲರ್ನಿಂಗ್ ಥಿಯರಿ ಅಂತ ಹೇಳಿ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್? ಸೊ ದ್ಯಾಟ್ಸ್ ಇಟ್. This is our Telegram channel. Feel free to join this channel. I'll share this particular PDF in this particular channel. And what you have to do is like, share, comment and subscribe ಮಾಡಿ. Okay, so and at the same time means next ಇದರಲ್ಲಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೆಮೊರಿ ಲೆವೆಲ್ಸ್ ಆಫ್ ಟೀಚಿಂಗ್ಸ್ ಬಗ್ಗೆ ಮಾಡ್ತೀನಿ. ಲೆವೆಲ್ಸ್ ಆಫ್ ಟೀಚಿಂಗ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಬೋತ್ UGC ನೆಟ್ಟಿಗೆ ಮತ್ತೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ KSET ಅಪ್ಕಮಿಂಗ್ KSETಗೆ ಇದು ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್ ಜಸ್ಟ್ ಈ ಒಂದು ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ ಆ್ಯಂಡ್ PDF ತಗೊಳ್ಳಿ ಆ್ಯಂಡ್ ಕ್ಲಾಸಸನ್ನು ರಿಪೀಟೆಡ್ ಮೋಡಲ್ಲಿ ಕೇಳ್ತಾ ಹೋಗಿ. ದೆನ್ ಇಟ್ ವುಡ್ ಬಿ ದೇರ್ ಇನ್ ಯುವರ್ ಮೈಂಡ್ ಫಾರ್ ಅ ಲಾಂಗ್ ಟೈಮ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.